ದಕ್ಷಿಣ ಅಮೆರಿಕದ ತೈಲ ಸಮೃದ್ಧ ರಾಷ್ಟ್ರ ವೆನೆಜುವೆಲಾದಲ್ಲಿ ರಾಜಕೀಯ ಅಸ್ಥಿರತೆ ತಲೆದೂರಿದ್ದು ಜನರಲ್ಲಿ ಆತಂಕ ಅಸ್ಥಿರತೆ ಮನೆ ಮಾಡಿದೆ. ಅಮೆರಿಕ ಸೇನೆ ರಾತ್ರೋರಾತ್ರಿ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ರವರನ್ನ ಸೆರೆ ಹಿಡಿದು ನ್ಯೂಯಾರ್ಕ್ಗೆ ಕರೆದೊಯ್ದು ಜೈಲಿನಲ್ಲಿಟ್ಟಿದೆ. ಅಮೆರಿಕದ ನಡೆ ಜಗತ್ತನ್ನು ಬೆಚ್ಚಿ ಬೀಳಿಸಿದೆ. ಹೇರಳ ತೈಲ ಸಂಪದ್ಭರಿತ ರಾಷ್ಟ್ರದ ಮೇಲೆ ದಿಢೀರ್ ದಾಳಿ ನಡೆಸಿ ಅಧ್ಯಕ್ಷ ಹಾಗೂ ಅವರ ಪತ್ನಿಯನ್ನ ವಶಕ್ಕೆ ಪಡೆದ ಡೊನಾಲ್ಡ್ ಟ್ರಂಪ್ ನಡೆಗೆ ವ್ಯಾಪಕ ಟೀಕೆಗಳು ಕೇಳಿಬರುತ್ತಿವೆ. ಆಯಿಲ್ ಮಾಫಿಯಾವೇ ಈ ಬೆಳವಣಿಗೆಗಳ ಹಿಂದಿರುವ ಪ್ರಮುಖ ಕಾರಣ ಎನ್ನಲಾಗುತ್ತಿದೆ. ಈ ಮಧ್ಯೆ ಮಡುರೋ ನ್ಯೂಯಾರ್ಕ್ ಜೈಲಿನಲ್ಲಿದ್ದು ಡ್ರಗ್ಸ್ ಏಜೆನ್ಸಿ ಕಚೇರಿಯ ಕಾರಿಡಾರ್ನಲ್ಲಿ ಸಶಸ್ತ್ರ ಸಿಬ್ಬಂದಿಯೊಂದಿಗೆ ಮಡುರೋ ತೆರಳುತ್ತಿರುವ ಮೊದಲ ವಿಡಿಯೋವನ್ನ ಅಮೆರಿಕದ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ. ಮಡುರೋ ಮತ್ತು ಫ್ಲೋರ್ಸ್ ರವರು ಅಮೆರಿಕದ ಸರ್ಕಾರಿ ವಿಮಾನದಿಂದ ನ್ಯೂಯಾರ್ಕ್ನಲ್ಲಿ ಇಳಿಯುತ್ತಿದ್ದಂತೆಯೇ ಅವರನ್ನು ಎಫ್ಬಿಐ ಏಜೆಂಟರು ಸುತ್ತುವರೆದಿದ್ದು ಅವರನ್ನು ಗಾರ್ಡ್ ರಕ್ಷಣೆಯಲ್ಲಿ ಕರೆದೊಯ್ಯಲಾಗಿದೆ. ನಿಕೋಲಸ್ ಮಡುರೋ ಅಂತಾರಾಷ್ಟ್ರೀಯ ಮಾದಕ ವಸ್ತು ಕಳ್ಳ ಸಾಗಣೆ ಜಾಲದ ಪ್ರಮುಖ ಸೂತ್ರಧಾರ ಎಂದು ಅಮೆರಿಕ ಆರೋಪಿಸಿದ್ದು ಇಬ್ಬರನ್ನು ಕಸ್ಟಡಿಯಲ್ಲಿ ಇರಿಸಿ ವಿಚಾರಣೆಗಾಗಿ ನ್ಯೂಯಾರ್ಕ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತಿದೆ. ಅಬ್ಸಲ್ಯೂಟ್ ರಿಸಾಲ್ವ್ ಹೆಸರಿನ ಕಾರ್ಯಾಚರಣೆಯನ್ನು ತಿಂಗಳುಗಟ್ಟಲೆ ಪ್ಲಾನ್ ಮಾಡಿ ನಡೆಸಲಾಗಿದೆ ಎಂದು ರೈಟರ್ಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇದು ಒಮ್ಮೆ ಆರಂಭವಾದರೆ 30 ನಿಮಿಷದಲ್ಲೇ ಮುಗಿಯುತ್ತದೆ. ಮಡುರೋ ಮತ್ತು ಅವರ ಪತ್ನಿಯನ್ನು ಬಂಧಿಸಿ ದೇಶದಿಂದ ಕರೆದೊಯ್ಯುವ ಮುನ್ನ ಯುಎಸ್ ಪಡೆಗಳು ವೆನೆಜುವೆಲಾದ ರಾಜಧಾನಿ ಕ್ಯಾರಕಾಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ವಾಯುದಾಳಿ ನಡೆಸಿದೆ. ಕ್ಯಾರಕಸ್ನಲ್ಲಿ ನಡೆದ ವೈಮಾನಿಕ ದಾಳಿಯಲ್ಲಿ ಕನಿಷ್ಠ 40 ಜನರು ಸಾವನ್ನಪ್ಪಿದ್ದಾರೆ ಎಂದು ವೆನೆಜುವೆಲಾದ ಅಧಿಕಾರಿಯೊಬ್ಬರು ದಿ ನ್ಯೂಯಾರ್ಕ್ ಟೈಮ್ಸ್ಗೆ ತಿಳಿಸಿದ್ದಾರೆ. ಇನ್ನು ನಿಕೋಲಸ್ ಮಡುರೋ ಸೆರೆಯಾದ ನಂತರ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನೆಜುವೆಲಾದಲ್ಲಿ ಅಧಿಕಾರ ವರ್ಗಾವಣೆ ಆಗುವವರೆಗೂ ದೇಶವನ್ನು ನಾವೇ ಮುನ್ನಡೆಸಲಿದ್ದೇವೆ ಎಂದು ಹೇಳಿದ್ದಾರೆ. ವೆನೆಜುವೆಲಾದ ಕಣ್ಣು ಕುಕ್ಕುವ ಸಮೃದ್ಧ ತೈಲ ಸಂಪತ್ತು ಇದಕ್ಕೆಲ್ಲ ಕಾರಣ ಎಂಬುವಂತಹ ಮಾತುಗಳು ಕೇಳಿ ಬರುತ್ತಿವೆ. ಇದಕ್ಕೆ ಪೂರಕವಾಗಿ ಮಾತನಾಡಿದ ಟ್ರಂಪ್ ವಾಷಿಂಗ್ಟನ್ ವೆನೆಜುವೆಲಾದ ಅಪಾರ ತೈಲ ನಿಕ್ಷೇಪಗಳನ್ನು ವಶಕ್ಕೆ ಪಡೆದು ಇತರ ದೇಶಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡುತ್ತದೆ ಎಂದು ಹೇಳಿರುವುದಾಗಿ ಸುದ್ದಿ ಸಂಸ್ಥೆ ಎಪಿ ವರದಿ ಮಾಡಿದೆ.